ರಾಜ್ಯದಲ್ಲಿ ಮುಖ್ಯಮಂತ್ರಿ ಬದಲಾವಣೆ ವಿಚಾರವಾಗಿ ಸಂಬಂಧಪಟ್ಟಂತೆ ಸಿಎಂ ಬದಲಾವಣೆ ಹೈಕಮಾಂಡ್ ನಿರ್ಧಾರವನ್ನ ಮಾಡುತ್ತೆ. ಸಿದ್ದರಾಮಯ್ಯ ಅವರೇ 5 ವರ್ಷಗಳ ಕಾಲ ಸಿಎಂ ಆಗಿರ್ತಾರೆ ಅಂತ ಹೇಳಿ ಕೊಪ್ಪಳದಲ್ಲಿ ಸಂಸದ ರಾಜಶೇಖರ್ ಹಿಟ್ನಾಳ್ ಹೇಳಿಕೆಯನ್ನ ನೀಡಿದ್ದಾರೆ. ಸರ್ಕಾರದ ಜವಾಬ್ದಾರಿ ಉಪಮುಖ್ಯಮಂತ್ರಿ ಇದ್ದಾರೆ, ಡಿಕೆ ಶಿವಕುಮಾರ್ ಡಿಸಿಎಂ ಹಾಗೂ ಪಕ್ಷದ ಅಧ್ಯಕ್ಷರಿದ್ದಾರೆ. ಈ ರೀತಿಯಾಗಿ ಏನೆಲ್ಲ ಕ್ರಮಗಳನ್ನ ಏನೆಲ್ಲ ನಿರ್ಧಾರವನ್ನ ಹೈಕಮಾಂಡ್ ತೆಗೆದುಕೊಳ್ಳುತ್ತೋ ಆ ನಿರ್ಧಾರದ ಮೇಲೆ ಎಲ್ಲವೂ ಕೂಡ ನಿರ್ಣಯವಾಗುವಂತದ್ದು. ರಾಜ್ಯದಲ್ಲಿ ಆಗ್ತಾ ಇರುವಂತಹ ಮುಖ್ಯಮಂತ್ರಿ ಬದಲಾವಣೆ ವಿಚಾರ ಏನಿದೆ, ಈ ಒಂದು ಕುರ್ಚಿ ಕಿತ್ತಾಟದ ವಿಚಾರವಾಗಿ ಈ ರೀತಿಯಾಗಿ ಹೇಳಿಕೆಯನ್ನ ನೀಡಿದ್ದಾರೆ. ಸಿಎಂ ಬದಲಾವಣೆಯನ್ನ ಹೈಕಮಾಂಡ್ ನಿರ್ಧಾರ ಮಾಡಬೇಕಷ್ಟೇ. ಇಲ್ಲಿ ಏನು ಚರ್ಚೆಗಳಾದ್ರೂ ಏನು ಮಾತುಗಳಾಡಿದ್ರು ಕೂಡ ಕೊನೆಯಲ್ಲಿ ನಿರ್ಧಾರವಾಗದು ಹೈಕಮಾಂಡ್ನ ನಿರ್ಧಾರವಷ್ಟೇ. ಸಿದ್ದುನೇ ಅಂದ್ರೆ ಸಿಎಂ ಸಿದ್ದರಾಮಯ್ಯ ಅವರೇ 5 ವರ್ಷಗಳ ಕಾಲ ಸಿಎಂ ಆಗಿರ್ತಾರೆ ಅಂತ ಹೇಳಿ ಹೇಳಿಕೆಯನ್ನ ನೀಡಿದ್ದಾರೆ. ಕೊಪ್ಪಳದಲ್ಲಿ ಸಂಸದ ರಾಜಶೇಖರ್ ಹಿಟ್ನಾಳ್ ಅವರು ಈ ಒಂದು ಹೇಳಿಕೆಯನ್ನ ನೀಡಿರುವಂತದ್ದು. ಇಲ್ಲಿ ರಾಜ್ಯದಲ್ಲಿ ಏನೆಲ್ಲ ಸದ್ದು ಗದ್ದಲಗಳಾಗ್ತಾ ಇವೆ ಈ ಒಂದು ಸಿಎಂ ಕುರ್ಚಿ ವಿಚಾರವಾಗಿ, ಇದರ ಬೆನ್ನಲ್ಲೇ ಈ ಒಂದು ಹೇಳಿಕೆಯನ್ನ ನೀಡಿರುವಂತದ್ದು. ಮುಖ್ಯಮಂತ್ರಿ ಸ್ಥಾನದ ಬಗ್ಗೆ ಯಾರೆಲ್ಲ ಏನೇ ಮಾತನಾಡಿದ್ರು ಕೂಡ, ಯಾರು ಏನು ನಿರ್ಧಾರ ತೆಗೆದ್ರು ಕೂಡ ಕೊನೆಯಲ್ಲೇ ಹೈಕಮಾಂಡ್ ನಿರ್ಧಾರವೇ ಅಂತಿಮ ನಿರ್ಧಾರ. ಹೈಕಮಾಂಡ್ಗೆ ಎಲ್ಲದರ ಬಗ್ಗೆ ಅರಿವಿದೆ, ಹೈಕಮಾಂಡ್ ಒಳ್ಳೆಯ ನಿರ್ಧಾರವನ್ನ ತೆಗೆದುಕೊಳ್ಳುತ್ತೆ. ಹಾಗೆ ನೋಡಿದ್ರೆ ಸಿಎಂ ಸಿದ್ದರಾಮಯ್ಯ ಅವರೇ 5 ವರ್ಷಗಳ ಕಾಲ ಸಿಎಂ ಆಗಿ ಮುಂದುವರಿಯುತ್ತಾರೆ ಅನ್ನುವಂತ ಹೇಳಿಕೆಗಳನ್ನ ಇವರು ನೀಡಿದ್ದಾರೆ. ಇವರು ನಮ್ಮ KPCC ಅಧ್ಯಕ್ಷರದಾರ, ಭಾಳಷ್ಟು ವಿಷಯಗಳನ್ನು ಹೈಕಮಾಂಡ್ ಜೊತೆ ಚರ್ಚೆ ಮಾಡೋದು. ಅದ್ರ ಜೊತೆ ಕೂಡ ಸರ್ಕಾರದ ಜವಾಬ್ದಾರಿ ಕೂಡ ಇದೆ. ಉಪಮುಖ್ಯಮಂತ್ರಿಗಳದಾರ, ಭಾರಿ ನೀರಾವರಿ ಸಚಿವರದಾರ. ಹಾಗಾಗಿ ಕಾಂಗ್ರೆಸ್ ಪಕ್ಷದ ವರಿಷ್ಠರ ಜೊತೆ ಮತ್ತು ಕೇಂದ್ರ ಸರ್ಕಾರದ ಜೊತೆ ಮಾತಾಡೋಂಥದ್ದು ಇರ್ತದೆ. ಡೆವಲಪ್ಮೆಂಟ್ ಬಗ್ಗೆ ಇರ್ತೀವಿ, ಪಕ್ಷ ಸಂಘಟನೆ ಬಗ್ಗೆ ಇರ್ತಾರೆ, ಅವಶ್ಯವಾಗಿ ಹೋಗಿರ್ತಾರೆ. ಸಿಎಂ ಬದಲಾವಣೆ ಸಂಬಂಧಪಟ್ಟ ಈಗಾಗಲೇ ಎಲ್ಲರೂ ಕೂಡ ಅದನ್ನು ಸ್ಪಷ್ಟಪಡಿಸಿದ್ದಾರೆ. ಸಿಎಂ ಬದಲಾವಣೆಯನ್ನು ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ತೀರ್ಮಾನ ಮಾಡುತ್ತಾ, ಅದನ್ನು ಯಾರು ಕೂಡ ನಮ್ಮ ಹಂತದಲ್ಲಿ ಮಾತಾಡೋದ್ರಲ್ಲಿ ಅರ್ಥ ಇರಲ್ಲ. ಈಗ ಅವರು ನಮ್ಮ KPCC ಅಧ್ಯಕ್ಷರದಾರ, ಭಾಳಷ್ಟು ವಿಷಯಗಳನ್ನು ಹೈಕಮಾಂಡ್ ಜೊತೆ ಚರ್ಚೆ ಮಾಡೋದು. ಅದ್ರ ಜೊತೆ ಕೂಡ ಸರ್ಕಾರದ ಜವಾಬ್ದಾರಿ ಕೂಡ ಇದೆ. ಉಪಮುಖ್ಯಮಂತ್ರಿಗಳದಾರ, ಭಾರಿ ನೀರಾವರಿ ಸಚಿವರದಾರ. ಹಾಗಾಗಿ ಕಾಂಗ್ರೆಸ್ ಪಕ್ಷದ ವರಿಷ್ಠರ ಜೊತೆ ಮತ್ತು ಕೇಂದ್ರ ಸರ್ಕಾರದ ಜೊತೆ ಮಾತಾಡೋಂಥದ್ದು ಇರ್ತದೆ. ಡೆವಲಪ್ಮೆಂಟ್ ಬಗ್ಗೆ ಇರ್ತೀವಿ, ಪಕ್ಷ ಸಂಘಟನೆ ಬಗ್ಗೆ ಇರ್ತಾರೆ, ಅವಶ್ಯವಾಗಿ ಹೋಗಿರ್ತಾರೆ. ಸಿಎಂ ಬದಲಾವಣೆ ಸಂಬಂಧಪಟ್ಟ ಈಗಾಗಲೇ ಎಲ್ಲರೂ ಕೂಡ ಅದನ್ನು ಸ್ಪಷ್ಟಪಡಿಸಿದ್ದಾರೆ. ಸಿಎಂ ಬದಲಾವಣೆಯನ್ನು ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ತೀರ್ಮಾನ ಮಾಡುತ್ತಾ, ಅದನ್ನು ಯಾರು ಕೂಡ ನಮ್ಮ ಹಂತದಲ್ಲಿ